ತಿಂತಣಿ ಮೌನೇಶ್ವರರು 12ನೇ ಶತಮಾನದ ಪ್ರಸಿದ್ಧ ಶಿವಶರಣ, ದಾರ್ಶನಿಕ ಮತ್ತು ಪವಾಡ ಪುರುಷ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಗೋನಾಳದಲ್ಲಿ ಶೇಷಪ್ಪ ಶೇಷಮ್ಮ ದಂಪತಿಗೆ ಜನಿಸಿದ ಇವರು ಹಿಂದೂ ಮುಸ್ಲಿಂ ಬಾಂಧವ್ಯದ ಸಂಕೇತವಾಗಿ ಮೌನೇಶ, ಮೌನದ್ದೀನ್ ಎಂದೇ ಪೂಜಿಸಲ್ಪಡುತ್ತಾರೆ. ಕೃಷ್ಣಾ ನದಿ ತೀರದ ತಿಂತಣಿಯಲ್ಲಿ ನೆಲೆಸಿ ವಚನಗಳ ಮೂಲಕ ಜಾತಿ ಪದ್ಧತಿಯನ್ನು ಖಂಡಿಸಿ ಸಮಾಜಕ್ಕೆ ಶಾಂತಿ ಸಮಾನತೆಯ ಮಾರ್ಗ ತೋರಿದವರು. ತಿಂತಣಿ ಮೌನೇಶ್ವರರವರು ಅವರ ಜನನ ಮತ್ತು ಬಾಲ್ಯ ಗೋನಾಳದ ವಿಶ್ವಕರ್ಮ ಸಮುದಾಯದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ಅದ್ಭುತ ಶಕ್ತಿ ಮತ್ತು ಆಧ್ಯಾತ್ಮಿಕ ಒಲವು ಹೊಂದಿದ್ದರು. ಸುರಪುರದ ರಾಜಪುತ್ರನಿಗೆ ಪ್ರಾಣದಾನ ಮಾಡಿದವರು ಅವರ ಪವಾಡಗಳಿಂದ. ಮತ್ತೆ ಅವರು ಪವಾಡಗಳಿಂದ ಗಾಣಿಗೇರ್ ಪರ್ವತಪ್ಪನ ದಾರಿದ್ರ್ಯ ನೀಗಿಸಿದ್ರು. ಕಾಶಿಯಲ್ಲಿ ಮಹಾತ್ಮೆ ತೋರಿದ್ದು ಮುಂತಾದ ಅನೇಕ ಪವಾಡಗಳನ್ನು ಮೌನೇಶ್ವರರು ಮಾಡಿದ್ದಾರೆ ಎಂದು ನಂಬಲಾಗಿದೆ. ಸಾಮಾಜಿಕವಾಗಿ ಸಂದೇಶಗಳನ್ನು ಕುಲವನ್ನೆಲ್ಲಿ ಅರಸುವುದು ಎಂದು ಪ್ರಶ್ನಿಸಿದ ಮೌನೇಶ್ವರರು ಮನುಕುಲದ ಸಮಾನತೆ ಮತ್ತು ಜಾತಿರಹಿತ ಸಮಾಜವನ್ನು ಪ್ರತಿಪಾದಿಸಿದರು. ಇವರ ವಚನಗಳು ಸರಳ ಕನ್ನಡದಲ್ಲಿವೆ. ತಿಂತಣಿ ಕ್ಷೇತ್ರ ಇವರು ಕೊನೆಯದಾಗಿ ಬಂದು ನೆಲೆಸಿದ್ದು ಸುರಪುರ ತಾಲೂಕಿನ ತಿಂತಣಿಯಲ್ಲಿ. ಇಲ್ಲಿನ ಕೃಷ್ಣಾ ನದಿ ತೀರದಲ್ಲಿ ಗವಿ ಪ್ರವೇಶಿಸಿದರು. ಹಿಂದೂ ಮುಸ್ಲಿಂ ಐಕ್ಯತೆ. ಮೌನೇಶ್ವರರನ್ನು ಹಿಂದೂಗಳು ಮೌನೇಶ್ವರನೆಂದೂ ಮುಸ್ಲಿಮರು ಮೌನದ್ದೀನ್ ಎಂದು ಆರಾಧಿಸುತ್ತಾರೆ. ಇದು ಉತ್ತರ ಕರ್ನಾಟಕದ ಕೋಮು ಸೌಹಾರ್ದತೆಯ ದೊಡ್ಡ ಪ್ರತೀಕವಾಗಿದೆ. ಈ ಜಾತ್ರೆ, ತಿಂತಣಿ ಮೌನೇಶ್ವರರವರ ಜಾತ್ರೆ ಪ್ರತಿ ವರ್ಷ ಭಾರತ ಹುಣ್ಣಿಮೆಯ ಸಂದರ್ಭದಲ್ಲಿ ತಿಂತಣಿ ಮೌನೇಶ್ವರ ಕ್ಷೇತ್ರದಲ್ಲಿ 5 ದಿನಗಳ ಕಾಲ ವಿಜೃಂಭಣೆಯಿಂದ ಜಾತ್ರೆ ನಡೆಯುತ್ತದೆ. ಮೌನೇಶ್ವರರ ತತ್ವಗಳು ಮತ್ತು ಪವಾಡಗಳು ಇಂದಿಗೂ ಭಕ್ತರಲ್ಲಿ ಅಪಾರ ನಂಬಿಕೆಯನ್ನು ಮೂಡಿಸಿವೆ.
ಸಿಬ್ಬಂದಿಗಳ ಕೋಣೆ. ಪ್ರತಿಯೊಬ್ಬರಲ್ಲಿ ಒಂದು ವಿನಂತಿ ನೋಡಿ, ಇಷ್ಟೊಂದು ಪ್ರಶಾಂತವಾದ ಈ ನದಿಯಲ್ಲಿ ನೀವು ಹೆಂಗೆ ಬಂದಿರ್ತೀರ ಅಷ್ಟೇ ಕ್ಲೀನಾಗಿ ಇಟ್ಕೋಬೇಕು, ಪ್ರತಿಯೊಬ್ಬರ ಕರ್ತವ್ಯ. ನೋಡಿ ಹೆಂಗೆ ಹಾಕಿದ್ದೀರಾ, ಜಾತ್ರೆ ಆದ ನಂತರ ಆ ಬಟ್ಟೆ ಬಿಡೋ ಉದ್ದೇಶ ಏನು ಅಂತಾನೆ ಗೊತ್ತಾಗಲ್ಲ. ಯಾಕೆ ಬಿಡ್ತೀರಾ? ಬಿಡ್ಬೇಕಾದ್ರೆ ಬೇರೆ ಎಲ್ಲೋ ಹಾಕ್ರಿ, ಇಲ್ಲಂದ್ರೆ ನೀರೆಲ್ಲ ಗಲೀಜ್ ಮಾಡಿ ಹೋಗ್ಬಿಡ್ತಾರೆ. ಈ ಒಳ್ಳೆ ಕ್ಲೀನಾಗಿರೋ ನದಿನ ಈ ಥರ ಗಲೀಜು ಮಾಡಿಬಿಟ್ರೆ ಮತ್ತೊಂದ್ಸಲ ಬಂದು ನಿಮಗೆ ಸ್ನಾನ ಮಾಡೋಕ್ಕಾಗಲ್ಲ, ಅಸಹ್ಯ ಆಗುತ್ತೆ. ಆ ಕಡೆ ತಿಂತಣಿ ಮೌನೇಶ್ವರದ ಸ್ಥಾಪನೆ ಮಾಡಿದಾರಲ್ಲ, ಅಲ್ಲಿ ಹೋಗಕ್ಕೆ ಇವೆಲ್ಲ ಬಳಸ್ತಾರದು, ಸಣ್ಣ ಸಣ್ಣ ದೋಣಿಗಳು. ನೋಡ್ರಿ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಇದು? ಇಷ್ಟು ಗಲೀಜು ಮಾಡಿ ಹೋಗ್ತೀರಿ, ಏನು ಕತೆ? ಜಾತ್ರೆಗೆ ಬಂದಿರ್ತೀರಿ, ಹೆಂಗೆ ಮಾಡಬೇಕು? ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಬೇಕು? ಸಾರ್ವಜನಿಕರೆಲ್ಲ ಬಂದಾಗ ಚಂದ ಇಟ್ಕೊಂಡು ಹೋಗಬೇಕು. ಇದು ನಮಗೇ ಉಪಯೋಗ ಆಗ್ತದೆ ಅನ್ನೋದು ತಲೆಗಿದ್ರೆ ಸಾಕು. ಪ್ರತಿಯೊಬ್ಬ ಭಕ್ತಾದಿಗಳಲ್ಲಿ ಒಂದು ವಿನಂತಿ ನೋಡ್ರಿ, ನಾವೇ ಯೂಸ್ ಮಾಡ್ತೀವಿ ಬಂದಾಗ ಪ್ರತಿಯೊಬ್ಬರು ಅವ್ರವ್ರದ್ದು ಜವಾಬ್ದಾರಿ ಅದು. ಯಾಕಂದರೆ ಈ ಥರ ಬಟ್ಟೆ ಎಲ್ಲ ಹಾಕಿ ಗಲೀಜು ಮಾಡಿ ಹೋಗ್ಬಿಟ್ರೆ ನದಿಯಲ್ಲಿ ಹರಿದೋಗೋ ಟೈಮಲ್ಲಿ ಹರಿದೋಗುತ್ತೆ. ಇವಾಗೇನು ಜಾಸ್ತಿ ನೀರಿಲ್ಲ, ಇಷ್ಟಿರೋದೇ ದೊಡ್ಡ ಮಾತು. ಅಂಥದ್ರಲ್ಲಿ ನೀವು ಈ ಥರ ಬಟ್ಟೆ ಹಾಕೋದು ಅದೆಲ್ಲ ಎಷ್ಟು ಸರಿ? ನೀವೇ ನೋಡ್ಕೊಳ್ಳಿ. ಎಲ್ಲ ನಮ್ಮ ಕರ್ತವ್ಯ ಅದು, ನದಿನ ಕ್ಲೀನಾಗಿ ಇಟ್ಕೊಳ್ಳೋದು ಪ್ರತಿಯೊಬ್ಬರದು. ಜಾತ್ರೆ ಅಂತಂದ್ರೆ ಲಕ್ಷಾಂತರ ಜನ ಬಂದಿರ್ತಾರೆ. ಆ ನದಿನ ಇಷ್ಟು ಕ್ಲೀನಾಗಿ ಇಷ್ಟು ಒಳಗೆ ಬಂದು ನಾವು ಮುಖ ತೊಳಿಬೇಕಾದ್ರೆ, ಏನು ಮಾಡ್ಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ, ಬಟ್ಟೆ ತೊಳಿಬೇಕಾದ್ರೆ ಇಷ್ಟು ಒಳಗೆ ಬರಬೇಕು. ನದಿ ದಂಡಿಗೆಲ್ಲ ಅಷ್ಟೊಂದು ಬಟ್ಟೆ ಹಾಕ್ಬಿಟ್ಟಿದ್ದೀರ. ನಿಮಗೆ ಹೆಂಗೆ ಸರಿ ಅನಿಸುತ್ತೆ ನೋಡ್ರಿ? ಇದು ಪ್ರತಿಯೊಬ್ಬ ಭಕ್ತರಲ್ಲಿ ಮನವಿ ಮಾಡ್ಕೋತೀನಿ. ಯಾರೂ ಈ ಥರ ನೀವು ಗಲೀಜು ಮಾಡಿಬಿಡ್ರಿ ನದಿಗಳನ್ನು. ನಿಮ್ದು ಏನೇ ಹರಕೆ ಇದ್ದರೂ ಅದು ಹೊರಗಡೆನೇ ಎಲ್ಲ ಬಟ್ಟೆ ಎಲ್ಲ ಆ ಕಡೆ ಹಾಕಿ ಬಂದು ಸ್ನಾನ ಮಾಡ್ಕೊಂಡು ಹೋಗ್ರಿ. ಇದರಿಂದ ಏನೂ ಲಾಭ ಇಲ್ಲ. ನೀವೆಲ್ಲ ಅನ್ಕೋತೀರ ಈ ಥರ ಎಲ್ಲ. ದಯವಿಟ್ಟು ಇಷ್ಟು ಮಾಡ್ಕೊಳ್ಳಿ, ಎಲ್ಲ ಕ್ಲೀನಾಗಿ ಇಟ್ಕೊಳ್ಳಿ. ಶುಚಿ ಇದ್ದರೆ ಎಲ್ರಿಗೂ ಸ್ನಾನ ಮಾಡೋಕ್ಕೂ ಮನಸ್ಸಾಗತ್ತೆ, ಎಲ್ಲ ಆಗುತ್ತೆ. ಕ್ಲೀನ್ ಇಲ್ಲ ಅಂದರೆ ಅದು ಹೆಂಗಾಗುತ್ತೆ ಹೇಳ್ರಿ? ಏನಂತೀರಾ? ನನಗೆ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯಗಳನ್ನು. ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಎಲ್ಲರ ಮೇಲೆ ಶ್ರೀ ತಿಂತಣಿ ಮೌನೇಶ್ವರ ಮೌನುದ್ದೀನ್ ಅವರ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲಿರಲಿ, ನನ್ನ ಮೇಲಿರಲಿ ಅಂತ ಕೇಳ್ಕೊಳ್ತಾ ನಮಸ್ಕಾರ.